ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಶಿವತಂದೆ ಪುನಃ ಶಾಂತಿಯ ವಿಶ್ವವನ್ನು ಸ್ಥಾಪಿಸುತ್ತಿದ್ದಾರೆ. ನೆನಪಿನ ಪರಿಶ್ರಮದಿಂದ ನೀವು ಸಂಪತ್ತಿನ ಮಾಲೀಕರಾಗುತ್ತೀರಿ. ಮುಂಜಾನೆಯ ವೇಳೆ ಏಕಾಂತದಲ್ಲಿ ನೆನಪಿನಲ್ಲಿ ತಿರುಗುವುದು ಬಹುಮುಖ ಲಾಭವನ್ನು ತರುತ್ತದೆ. ಶಾಂತಿ ಪ್ರಪಂಚದ ಅಧಿಪತಿಗಳಾಗಲು ಶಾಂತ ಚಿತ್ತವೇ ಮೂಲವಾಗಿದೆ. ಸತ್ಯುಗದಲ್ಲಿ ಶುದ್ಧತೆ, ಆರೋಗ್ಯ ಮತ್ತು ಶಾಂತಿ ಇತ್ತು. ಈಗ ಮಾಯೆ ಮಾನವರ ಬುದ್ಧಿಗೆ ಅಶಾಂತಿಯನ್ನು ತಂದಿದೆ. ಈ ಹೊಸ ಜ್ಞಾನ ಯಜ್ಞವನ್ನು ಶಿವತಂದೆ ಆರಂಭಿಸಿದ್ದಾರೆ. ಇದು ರುದ್ರ ಯಜ್ಞ. ಭಾರತವೇ ಪೂರ್ವದಲ್ಲಿ ಶ್ರೇಷ್ಠ ಶಾಂತಿಯ ಸ್ವರ್ಣಯುಗ ದೇಶವಾಗಿತ್ತು. ಈಗ ಪುನಃ ಲಕ್ಷ್ಮೀ ನಾರಾಯಣರ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತಿದೆ. ನಿಮ್ಮ ನೆನಪು ಶಕ್ತಿ ಇದು ಪಾಪ ವಿನಾಶಕ್ಕೆ ಅಸ್ತ್ರ. ಪುರುಷಾರ್ಥದ ಮೇಲೆ ನಿಮ್ಮ ಸಂಪತ್ತಿನ ಮಟ್ಟ ನಿರ್ಧಾರವಾಗುತ್ತದೆ. ಸ್ವಯಂ ಶಾಂತಿಯಾಗಿಲ್ಲದಿದ್ದರೆ ಶಾಂತಿ ಸ್ಥಾಪನೆ ಸಾಧ್ಯವಿಲ್ಲ. ಹೊರಗಿನ ಶೋಭೆಯಲ್ಲ, ಒಳಗಿನ ಶ್ರದ್ಧೆ ಮತ್ತು ಶಾಂತಿ ಮುಖ್ಯ. ತಮೋ ಪ್ರಧಾನತೆಯಿಂದ ಸತೋ ಪ್ರಧಾನತೆಯತ್ತ ನಮ್ಮ ಯಾತ್ರೆ. ಸಾಧಾರಣವಾಗಿ ನಡೆದುಕೊಳ್ಳುವುದು ಬ್ರಾಹ್ಮಣ ಸಂಸ್ಕೃತಿಯ ಲಕ್ಷಣ. ಗರ್ಭಿತ ಪುಣ್ಯವು ಪುನರ್ಜನ್ಮದಲ್ಲಿ ರಾಜಕುಲದ ಸ್ಥಾನವನ್ನು ತರುತ್ತದೆ. ಎಲ್ಲರಿಗೂ ಈ ಶಾಂತಿಯ ಸಂದೇಶವನ್ನು ನೀಡಬೇಕು. ಇದು ಸೌಭಾಗ್ಯ. ದೇವತೆಗಳು ಪೂಜ್ಯರಾಗಿದ್ದವರು ನಂತರ ಪೂಜಾರಿಗಳಾಗುತ್ತಾರೆ. ಪಾಪ ವಿನಾಶವಾಗಬೇಕಾದರೆ ಶ್ರದ್ಧೆಯಿಂದ ನೆನಪಿನ ಪರಿಶ್ರಮ ಅಗತ್ಯ. ಮಾಯೆ ನಿಮ್ಮ ಪರೀಕ್ಷೆಗೆ ಬರುತ್ತದೆ. ನೆನಪಿನ ಬಲದಿಂದ ಜಯ ಪಡೆಯಿರಿ. ಮುರಳಿಯ ಮುಖ್ಯ ಸಾರಾಂಶ. ಈ ದಿನದ ಪವಿತ್ರ ಸಂದೇಶದಲ್ಲಿ ಬಾಬ್ದಾದಾರವರು ಸ್ಮರಣೆ ಅಂದರೆ ನೆನಪು ಮತ್ತು ಪುರುಷಾರ್ಥದ ಮಹತ್ವವನ್ನು ತಿಳಿಸುತ್ತಾರೆ. ವಿಶ್ವಶಾಂತಿ ಸ್ಥಾಪನೆಯ ಮಹತ್ವದ ಕಾರ್ಯದಲ್ಲಿ ನಾವು ಎಲ್ಲರೂ ತೊಡಗಿದ್ದೇವೆ. ನೆನಪಿನ ಶಕ್ತಿ ನಮ್ಮ ಶ್ರೇಷ್ಠ ಸಾಧನೆಯ ಮಾರ್ಗವಾಗಿದೆ. ಮನಸ್ಸಿನಲ್ಲಿ ಶ್ರದ್ಧೆ ಮತ್ತು ಶಾಂತಿ ಇಟ್ಟರೆ ಮಾತ್ರ ನಾವು ಯೋಗ್ಯವಾಗಿ ಶ್ರೇಷ್ಠತೆ ಸಾಧಿಸಬಹುದು. ಇದು ಕೇವಲ ಧರ್ಮದ ಚಟುವಟಿಕೆ ಅಲ್ಲ, ಇದು ವಿಶ್ವ ಪರಿವರ್ತನೆಯ ಸಂಕಲ್ಪ. ಇದು ಆತ್ಮೀಯ ಪರಿವರ್ತನೆ. ಈ ಪ್ರಪಂಚ ಶಾಂತಿಯ ಮೂರ್ತಿಗಳಿಂದ ತುಂಬಬೇಕಿದೆ. ಅದಕ್ಕಾಗಿ ಪ್ರತಿ ಕ್ಷಣದ ಪುರುಷಾರ್ಥ ಅಮೂಲ್ಯವಾಗಿದೆ. ನಾವು ಪಾರಸ್ ಬುದ್ಧಿ ಹೊಂದಿ ಪವಿತ್ರತೆಯಿಂದ ಬಾಳಿದರೆ ಸತೋ ಪ್ರಧಾನ ಲೋಕವನ್ನು ಮತ್ತೆ ಸ್ಥಾಪಿಸೋಣ. ಧಾರಣೆ ಮುಖ್ಯ ಸಾರ. ಶಾಂತಿ ಸ್ಥಾಪನೆಯ ಭಾಗಿಯಾಗಲು ನಾವು ಶಾಂತ ಚಿತ್ತದಿಂದ, ಮೃದು ಮಾತುಗಳಿಂದ ಮತ್ತು ಗಂಭೀರ ಬುದ್ಧಿಯಿಂದ ನಡೆದುಕೊಳ್ಳಬೇಕು. ಆಲಸ್ಯವನ್ನು ತೊರೆದು ನೆನಪಿನ ಪರಿಶ್ರಮ ಮಾಡಬೇಕು. ಯಾವತ್ತೂ ನಿರುತ್ಸಾಹಿಯಾಗಬಾರದು. ವರದಾನ. ಪರೀಕ್ಷೆ ಬಂದಾಗ ಗಾಬರಿ ಬದಲು ಫುಲ್ ಸ್ಟಾಪ್ ಇಡಿ. ಪೂರ್ಣ ಯೋಗ್ಯದ ಸಫಲತಾ ಮೂರ್ತಿಯಾಗಿ ಪ್ರಭಾವಶಾಲಿಯಾಗಿ. ಸ್ಲೋಗನ್. ಸ್ವ ಉನ್ನತಿಯ ಹಾದಿಯಲ್ಲಿ ತಿದ್ದುಪಡಿ ಮತ್ತು ಟಿಪ್ಪಣಿಗಳನ್ನು ತ್ಯಜಿಸಿ ಸಂಬಂಧಗಳನ್ನು ಶ್ರೇಷ್ಠಗೊಳಿಸಿ. ಅವ್ಯಕ್ತ ಸೂಚನೆ. ಶ್ರೇಷ್ಠ ಸೇವೆಗೆ ಮನಸಾಶಕ್ತಿಯನ್ನು ಸಂಗ್ರಹಿಸಿ ಅಂತಿಮ ಕ್ಷಣದಲ್ಲಿ ಸಂಸ್ಕಾರಗಳು ಹಾಗೂ ಸಂಕಲ್ಪ ಶಕ್ತಿ ರಕ್ಷಕವಾಗುತ್ತದೆ. ನೀತಿ ಕಥೆ. ಅರ್ಥವಂತ ಮುಕ್ತಾಯ. ಒಂದು ದಿನ ಒಂದು ಹಳ್ಳಿ ಜನರು ಶಾಂತಿಯ ಯಜ್ಞವನ್ನು ನೆನೆದು ದೊಡ್ಡ ಹವನ ಮಾಡಿದರು. ಆದರೆ ಅವರು ಒಳಗೆ ಅಶಾಂತಿಗಳಾಗಿದ್ದರು. ಹೋರಾಟ, ದ್ವೇಷ ಇತ್ಯಾದಿ. ಆದ್ದರಿಂದ ಯಜ್ಞ ಫಲ ನೀಡಲಿಲ್ಲ.
ಆದರೆ ಒಂದು ಬ್ರಾಹ್ಮಣ ಹುಡುಗಿ ತನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಟು ನೆನಪಿನಿಂದ ಬಾಳಿದಾಗ ಅವಳ ಮನೆಯ ಸುತ್ತಲೂ ಶಾಂತಿಯ ವಾತಾವರಣ ಹರಡಿತು. ಇದು ಸ್ಮರಣೆಯ ಶಕ್ತಿ. ಇದು ನಿಮ್ಮ ಈಶ್ವರೀಯ ಜೀವನದ ಮಾರ್ಗದರ್ಶನವಾಗಿದೆ. ಇದು ಕೇವಲ ಪಾಠವಲ್ಲ, ಇದು ದೇವನೊಬ್ಬ ನೀಡುತ್ತಿರುವ ಅನುಗ್ರಹ. ಓಂ ಶಾಂತಿ.